ಜಾಲಹೋಬಳಿ JDS ಅಧ್ಯಕ್ಷರು ನನ್ನ ಹೆಸರು ಎಂ ಕೃಷ್ಣಪ್ಪ ಅಂತೇಳಿ. ಇವತ್ತು ನಮ್ಮ ಭಾಗದ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಎಲ್ಲ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ನಮ್ಮ ಸರ್ವೋಚ್ಚ ನಾಯಕರಾದ ನಮ್ಮ ಕುಮಾರಣ್ಣನವರು ಪ್ರಪ್ರಥಮ ಬಾರಿಗೆ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಸುಸಂದರ್ಭದಲ್ಲಿ ಅವರು ಇವತ್ತಿನ ಸ್ವಾಗತ ಬಯಸಲಿಕ್ಕೆ ಸುಮಾರು ಒಂದು 25-30 ಸಾವಿರ ಜನ ಸೇರಿ ಭಾಳ ಅದ್ದೂರಿಯಾಗಿ ಅವರು ನಮ್ಮ ಕರ್ನಾಟಕಕ್ಕೆ ಸ್ವಾಗತ ಮಾಡಿದ್ವಿ. ನಮ್ಮೆಲ್ಲ ಸಮಸ್ತ ಕರ್ನಾಟಕದ JDS ಕಾರ್ಯಕರ್ತರು ಮುಖಂಡರಿಗೆಲ್ಲ ಭಾಳ ಸಂತೋಷ ಆಗಿದೆ. ಇವತ್ತೇನು ರಾಜ್ಯದಲ್ಲಿ ನಮ್ಮ JDS ನಿರ್ನಾಮ ಆಗ್ಬಿಟ್ಟಿದೆ ಅಂತ ಏನು ಇವತ್ತೆಲ್ಲ ಜನ ಏನು ಮಾತಾಡ್ತಾ ಇದ್ರು ಅಂತ ಈ ಕಷ್ಟದ ಸಮಯದಲ್ಲಿ ಇವತ್ತು ನಮಗೆ ನಮ್ಮ ರಾಜ್ಯದ ಜನ ನಮ್ಮ ಪಕ್ಷವನ್ನು ಕೈ ಹಿಡಿದು ನಮ್ಮ ಕುಮಾರಣ್ಣನ ಇವತ್ತು ರಾಷ್ಟ್ರ ನಾಯಕರನ್ನಾಗಿ ಮಾಡಿರೋದು ನಮಗೆ ಭಾಳ ಸಂತೋಷ ಆಗಿದೆ. ಇದೇ ರೀತಿ ನಾವು ಮುಂದೆ ಇವಾಗ ನಮ್ಮ ಕುಮಾರಣ್ಣವರೆಲ್ಲ ಸ್ಪೀಚ್ ಮಾಡಿದರೆ ನೋಡಿರಬೇಕು. ರಾಷ್ಟ್ರಕ್ಕೆ ನನ್ನ ಧ್ಯೇಯಗಳೇನು, ನನ್ನ ಉದ್ದೇಶಗಳೇನು, ಬಡವರ ಬಗ್ಗೆ ಏನು ನನ್ನ ಕಾಳಜಿ ಎಲ್ಲ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಅವ್ರು ನಡ್ಕೊತಾರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ನಮ್ಮ ಒಂದು ಭರವಸೆ ಇದೆ. ಹಾಗೆ ಇನ್ನೂ ಮತ್ತೊಮ್ಮೆ ಸರಿ ನಮ್ಮ ಜಾಲಹೋಬಳಿ ಕಾರ್ಯಕರ್ತರು ಮುಖಂಡರು, ಬ್ಯಾಟರಾಯನಪುರ ಕ್ಷೇತ್ರ ಮುಖಂಡರು ಹಾಗೂ ಇಲ್ಲಿ ಎದ್ದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮುಖಂಡರ ಪರವಾಗಿ ನಮ್ಮ ಕುಮಾರಣ್ಣನಿಗೆ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಸ್ವಾಗತವನ್ನು ಬಯಸ್ತಾರೆ. ಸರ್, ಎಲ್ಲೊಂದು ಕಡೆ JDS ಮುಗ್ದೋಯ್ತು, ನೆಲಕೈತು ಅಂತ ಅನ್ನೋ ಸಂದರ್ಭದಲ್ಲಿ ಒಂದು ಚಿಗುರಿದೆ. ಅವ್ರಿಗೇನು ಸಂದೇಶ ಕೊಡ್ತೀರಾ ಸರ್ ಹೇಳ್ದವ್ರಿಗೆ? ಏನು ಹೇಳೋರಿಗೆ ಚಿಗುರಿದೆ, JDS ಪಕ್ಷ ಮುಳುಗೋಗಿದೆ ಅಂತ ಹೇಳ್ದವ್ರಿಗೆ? ಆಲ್ರೆಡಿ ನಾವು ಹೇಳೋದು, ಅದು ನನ್ನ ಪ್ರಕಾರ ಅದು ಹೇಳೋದು ಅಷ್ಟೊಂದೇನು ಅಸಂಬದ್ಧ ಅನ್ಕೊಂತೀನಿ. ಯಾಕೆಂದರೆ ಆಲ್ರೆಡಿ ಜನ ರಿಸಲ್ಟ್ ತೋರಿಸ್ಬಿಟ್ಟಿದ್ದಾರೆ. ಈಗ ತೀರ್ಮಾನ ಕೊಟ್ಟಾಯಿತು. ಈಗ ಆಲ್ರೆಡಿ ಏನು ಅಂತ ನಿರ್ನಾಮ ಅನ್ನೋದಕ್ಕೆ ಏನು ನಮ್ಮ ಪಕ್ಷ ಯಾವ ರೀತಿ ಬೆಳವಣಿಗೆ ಆಗಿದೆ ಅನ್ನೋದು ಎಲ್ಲರಿಗೂ ಆ ಬೆಳವಣಿಗೆಯಲ್ಲೇ ಆ ಒಂದು ನಮ್ಮ MP ಎಲೆಕ್ಷನ್ನಲ್ಲಿ ಬಂದಿರ್ತಕ್ಕಂಥ ಒಂದು ರಿಸಲ್ಟಿಂದನೇ ಗೊತ್ತಾಗ್ಬಿಟ್ಟಿದೆ. ಅದು ಹೌದು, ಭಾಳ ಖುಷಿ ಆಗ್ತದೆ. ಇವತ್ತು ಒಬ್ಬ ನಮ್ಮ ಕುಮಾರಣ್ಣನವರು 2 ಸರಿ ಮುಖ್ಯಮಂತ್ರಿಗಳಿಗೆ ಕರ್ನಾಟಕದಲ್ಲಿ ಸೇವಿಸಿರ್ತಕ್ಕಂಥ ಒಂದು ಪ್ರತಿಫಲನೆ ಇವತ್ತು ನಮಗೆ ನಮ್ಮ ಪಾರ್ಟಿಗೆ ಭಾಳ ಒಂದು ಬೆನಿಫಿಟ್ ಆಗಿ ಆದ್ದರಿಂದನೇ ಇವತ್ತು ನಮ್ಮ ಕುಮಾರಣ್ಣವರು ಕೇಂದ್ರದಲ್ಲಿ ಒಂದು ಮಂತ್ರಿ ಆಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗೂ ನಮ್ಮ ಕುಮಾರಣ್ಣನವರ ಒಂದು ಗುಣನಡತೆ, ಅವರ ಒಂದು ಕಾರ್ಯಶೈಲಿಯನ್ನು ನೋಡಿ ನಮ್ಮ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಇವರು ಗುರುಸಿ ಒಂದು ಬೃಹತ್ ಖಾತೆಯನ್ನು ಇವರಿಗೆ ಕೊಟ್ಟಿದ್ದಾರೆ. ಇವ್ರ ಮೇಲೆ ಭಾಳ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಭರವಸೆ ಉಳಿಸ್ಕೊಂತಾರೆ ಅಂತ ನಮಗೂ ವಿಶ್ವಾಸ ಇದೆ. ತಮ್ಮ ಹೆಸರು ಸರ್? ಎಂ ಕೃಷ್ಣಪ್ಪ ಅಂತೇಳಿ, ಜಾಲಹೋಬಳಿ JDS ಅಧ್ಯಕ್ಷ.